ಔರಾದ್ ತಾಲೂಕಿನ ಶಂಬಳ್ಳಿ ಗ್ರಾಮ ವೈಜಿನಾಥ್ ಮೇತ್ರೆ ಅವರ ಕುಟುಂಬದಲ್ಲಿ ಸಂಭವಿಸಿದ ದುರ್ಘಟನೆ ಹಿನ್ನೆಲೆಯಲ್ಲಿ ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಕುಟುಂಬದ ಸದಸ್ಯರಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಈ ಕುಟುಂಬವು ಜೀವನೋಪಾಯಕ್ಕಾಗಿ ಕಳೆದ 8-10 ವರ್ಷಗಳಿಂದ ಹೈದರಾಬಾದ್ನಲ್ಲಿ ನೆಲೆಸಿ ವೈಜಿನಾಥ್ ಮೇತ್ರೆ ಅವರ ಪತ್ನಿ 5 ಮಕ್ಕಳು ಮಾವಿನ ಹಣ್ಣು ಸೇವಿಸಿ ಬಳಿಕ ಅಸ್ತವ್ಯಸ್ತಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರಲ್ಲಿ ಪುತ್ರಿಯರಾದ ಭುವನೇಶ್ವರಿ ಮತ್ತು ಸುಧಾರಣೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು, ಉಳಿದು 3 ಬಾಲಕಿಯರು ಚೇತರಿಸಿಕೊಂಡಿದ್ದಾರೆ. ದುಃಖಿತ ಕುಟುಂಬದವರಿಗೆ ಮನೆಗೆ ಭೇಟಿ ನೀಡಿದ ಶಾಸಕ ಪ್ರಭು ಚವ್ಹಾಣ್ ಅವರು ಕುಟುಂಬದ ಎಲ್ಲಾ ಸದಸ್ಯರೊಂದಿಗೆ ಮಾತನಾಡಿ ಘಟನೆಯ ಬಗ್ಗೆ ವಿವರಣೆ ಪಡೆದುಕೊಂಡರು. ಮನೆಯವರು ಮುಕ್ತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದು, ಈ ಸಂದರ್ಭದಲ್ಲಿ ಶಾಸಕರು ಕುಟುಂಬಸ್ಥರಿಗೆ ಆಸ್ಪತ್ರೆ ಖರ್ಚು ವೆಚ್ಚ, ಕುಟುಂಬದ ನಿರ್ವಹಣೆ, ವೈಯಕ್ತಿಕ ಧನ ಸಹಾಯ ನೀಡಿದರು. ಉಳಿದ 3 ಬಾಲಕಿಯರ ಶಿಕ್ಷಣ, ಮದುವೆ ಮತ್ತು ಇತರ ಅಗತ್ಯಗಳನ್ನು ಜವಾಬ್ದಾರಿಯನ್ನು ವಹಿಸಿಕೊಂಡು ಸಂಪೂರ್ಣ ಸಹಾಯಧನ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ನಂತರ ಮಾತನಾಡಿದ ಅವರು, ಈ ಘಟನೆ ತಿಳಿದು ನನಗೆ ತುಂಬಾ ನೋವಾಗಿದೆ. ಬಾಲಕಿಯರ ತಾಯಿ ಆರೋಗ್ಯ ಚೆನ್ನಾಗಿಲ್ಲವೆಂದು ಗೊತ್ತಾಗಿದ್ದು, ಇಬ್ಬ ಮಕ್ಕಳ ಕಳೆದುಕೊಂಡಿರುವ ಈ ಕುಟುಂಬ ತೀವ್ರ ದುಃಖದಲ್ಲಿದೆ. ಭಗವಂತ ಕುಟುಂಬಸ್ಥರಿಗೆ ಈ ಸಂದರ್ಭ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ನಾನು ಸದಾ ಅವರ ಕುಟುಂಬದೊಂದಿಗೆ ಇರುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಭಾಗವಹಿಸಿದ್ದರು. ವಿಶಾಲ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಬೀದರ್. ದೇವರು ಅನ್ಯಾಯ ಮಾಡ್ಯಾರ. ಯಾಕಂದ್ರೆ ಅವರು 3 ಥರ ಅನ್ಯಾಯ ಆಗಿದೆ. ಫಸ್ಟ್ ಅವರು 5 ಹೆಣ್ಮಕ್ಳು ಇಲ್ಲ. ಎರಡನೇ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಿದೆ. ಯಾಕಂದ್ರೆ ಅವರು ಎಲ್ಲಿಂದ ಕೂಲಿ ಮಾಡ್ಲಿಕ್ಕೆ ಹೈದರಾಬಾದ್ ಹೋಗಿದೆ. 3ನೇ ಆಗತ್ತೆ ಅಂದ್ರೆ ಈ ಮಾವಿನ ಹಣ್ಣು ತಿನ್ನಿಸಿ ಈ ದೊಡ್ಡ ಆಗತ್ತಾಗಿದೆ. ಅದಕ್ಕಾಗಿ ನಾವು ಸೇವಕನಾಗಿ ಅವರೇನು ಭುವನೇಶ್ವರಿ ಅಥವಾ ಸುಧಾರಾಣಿ ಏನು ಮಾವಿನ ಹಣ್ಣು ತಿಂದು ಆಗಿದೆ, ಎತ್ತಾಗಿದೆ. ನಾನು ನಿನ್ನೆ ಡಾಕ್ಟರ್ಗೆ ಮಾತಾಡಿದ್ದೀನಿ, ಫೋನ್ ಮಾಡಿದ್ದೀನಿ. ಆಮೇಲೆ ಅವರು ಕೂಡ ನಾವು ಫೋನ್ ಮಾಡಿದ್ದೀನಿ, ಸಂತೋಷ ಮಾಡಿದ್ದೀನಿ. ಮುಂದೆ ನಾವು ಈ ಯಾವ 3 ಹೆಣ್ಮಕ್ಳು ಅವ ಅವರಿಗೆ ಎಜುಕೇಷನ್ ಸಲುವಾಗಿ ನಮ್ಮ ಕಂಪನಿ ಕಡೆಯಿಂದ ನಮ್ಮ ಕಡೆಯಿಂದ ಪೂರ್ತಿ ಅವ್ರು ಸಹಾಯ ಮಾಡ್ತೀವಿ. ಆಮೇಲೆ ಅವ್ರ ಮ್ಯಾರೇಜ್ ಕೂಡ ನಾನು ಏನ್ ಥರ ದತ್ತಕ್ ಥರ ತಗೊಂಡು ಅವ್ರ ಪೂರ್ತಿ ನಾನು ಮಾಡ್ತೀವಿ. ಆಮೇಲೆ ಅವ್ರಿಗೆ ಯಾಕಂದರೆ ಅವ್ರು ಎಲ್ಲಿ ಇರಲ್ಲ, ಅವ್ರು ಹೈದರಾಬಾದ್ ಹೋಗಿದ್ದಾರೆ. ಅದಕ್ಕಾಗಿ ಅವ್ರ ಮನೆ ಸಿಕ್ಕಿಲ್ಲ. ಇವು ಮುಂದೆ ಕೂಡ ಅವ್ರ ಮನೆ ತೂರ್ತು ಮನೆ ಮಾಡ್ಲಿಕ್ಕೆ ನಾನು ತೂರ್ತು ಮನೆ ಮಾಡ್ಕೊಡ್ತೀವಿ. ಆಮೇಲೆ ಅವ್ರು ಅವ್ರ ತಾಯಿ ತಂದೆ ಜೊತೆ ನಾವು ಇರ್ತೀವಿ. ನಾನು ಅಷ್ಟೇ ಅವತ್ತು ಪ್ರಾರ್ಥನೆ ಮಾಡ್ತೀನಿ, ಅವ್ರ ಆತ್ಮ ಶಾಂತಿ ಇರಲಿ, ಅವ್ರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ, ನಾನು ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ವಾಪಸ್ ಬಂದು ಆಮೇಲೆ ಒಂದು ಊರಿನ ಜನ ಕೂಡ ಅವ್ರು ಹೆಲ್ಪ್ ಮಾಡ್ಯಾರ, ಎಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ಅವ್ರ ಬಿಲ್ ಕೂಡ ಅವರಿಗೆ ತುಂಬ್ಯಾರ. ಅದಕ್ಕಾಗಿ ಊರಿಗೆ ನಾನು ಅದನ್ನು ಸಲ್ಲಿಸ್ತೀನಿ. ಎಲ್ಲ ನಮ್ಮ ಸಂಬಳ್ಳಿ ಊರು ಎಲ್ಲ ಜನರಿಗೆ ಅನುಸರಿಸ್ತೀನಿ. ಮುಂದೆ ಕೂಡ ನಾವು ಗಟ್ಟಿಯಾಗಿ ಅವ್ರ ಜೊತೆ ಇರ್ತೀನಿ.